ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ನ್ಯಾಚುರಲ್ ಶಬರಿ ಜೀವ. ಇವತ್ತು ಇನ್ಶೂರೆನ್ಸ್ ಬಗ್ಗೆ ನಿಮಗೆ ಒಂದು ಪರಿಚಯ ಮಾಡ್ಕೊಳ್ಳೋಣ ಅಂತೇಳಿ ಒಬ್ಬರನ್ನ ಕರೆದು ಕೂರಿಸಿದ್ದೀನಿ. ಇನ್ಶೂರೆನ್ಸಲ್ಲಿ ಸ್ವಲ್ಪ ಪಂಟ್ರು ಅವರು. ಸೊ ಅವರು ಯಾವ ರೀತಿ ಹೇಳ್ತಾರೆ ಮತ್ತು ಯಾವ ವಿಷಯದ ಬಗ್ಗೆ ತಿಳಿಸ್ತಾ ಇದ್ದಾರೆ ಅದರ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೊದಲಿಗೆ ಅವರಿಗೆ ನನ್ನ ಚಾನಲ್ಗೆ ಸ್ವಾಗತ ಮಾಡ್ಕೊಳ್ತೀನಿ. ಸರ್ ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು ಸರ್? ಸರ್ ಕುಮಾರ್ ನಾಯಕ್ ಅಂತ ಹೇಳಿ. ಕುಮಾರ್ ನಾಯಕ ಅಂತ ಹೇಳಿ. ಎಸ್ ಸರ್. ಎಲ್ಲಿಂದ ಬಂದಿರೋ ಸರ್? ಸರ್ ನಮ್ಮದು ಹುಣಸೂರು ಸರ್. ಹುಣಸೂರಿಂದ. ಸ್ನೇಹಿತರೆ ಇವತ್ತು ಕುಮಾರ್ ನಾಯಕ ಅಂತೇಳಿ ಹುಣಸೂರಿಂದ ಬಂದಿದ್ದಾರೆ. ಸರ್ ತಂದೆಯವರು ಸರ್ ರಾಜನಾಯಕ ಅಂತ ಹೇಳಿ. ರಾಜನಾಯಕ ಅಂತೇಳಿ ಇದ್ದಾರೆ ಸರ್? ಇಲ್ಲ ನಮ್ಮ ತಂದೆ ಡೆತ್ ಆಗಿದೆ ಸರ್. ಸರಿ. ನಮ್ಮ ತಾಯಿ ಸರ್ ಕುಮಾರ್ ನಾಯಕ ಅಂತೇಳಿ ಸನ್ ಆಫ್ ಲೇಟ್ ರಾಜನಾಯಕ ಅವ್ರನ್ನ ಇಂಟರ್ವ್ಯೂಗೆ ಅಂತ ಕೂರಿಸ್ಕೊಂಡಿದ್ದೀನಿ. ಇವ್ರ ಬಗ್ಗೆ ನಾನು ನಿಮಗೆ ವಿಸ್ತಾರವಾಗಿ ತಿಳಿಸ್ಕೊಡ್ಬೇಕು ಅಂತೇಳಿ ಶನಿವಾರ ಲೈವಲ್ಲಿ ಆಗ್ತಾ ಇದ್ದೀನಿ. ದಯಮಾಡಿ ಯಾರ್ಯಾರು ನೋಡ್ತಾ ಇದ್ದೀರಾ ಮತ್ತು ಯಾರ್ಯಾರು ಇನ್ಶೂರೆನ್ಸ್ ಮಾಡಬೇಕು ಅಂತಿದ್ದೀರಾ, ಒಳ್ಳೊಳ್ಳೆ ಪಾಲಿಸಿಗಳಿದ್ದಾವೆ. ನೀವು ಕಮ್ಮಿ ಅಂದರೆ ಅವ್ರ ಬಾಯಲ್ಲೇ ಕೇಳೋಣ ಎಷ್ಟು ಕಮ್ಮಿಲಿದೆ ಅಂತೇಳಿ. ಅಷ್ಟನ್ನೆಲ್ಲವೂ ಕೂಡ ನಾವು ಯಾವ ರೀತಿ ಬಳಸ್ಕೋಬಹುದು ಅಂತೇಳಿ ಅವ್ರ ಹತ್ರ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆಲ್ಲ ರೆಡಿ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕುಮಾರ್ ಸರ್, ತಾವು ಏನು ಓದಿರೋದು ಸರ್? MA BEd ಆಗಿದೆ. MA BEd ಆಗಿದೆ. MA BEd ಮಾಡ್ಕೊಂಡು ಮತ್ತೆ ಇದೇಗೆ ಸರ್ ಈಗ ಯಾವ ರೀತಿ ಇಲ್ಲಿಗೆ ಬರಬೇಕು ಅಂತ ಈಗ ಅನ್ನಿಸ್ತು ನಿಮಗೆ? ಸರ್ ನಮಗೆ ಏನಂದ್ರೆ ಜನಗಳಿಗೆ ಒಂದು ಒಳ್ಳೇದು ಮಾಡಬೇಕು ಅನ್ನೋದು ಮೊದಲನೇ ಒಂದು ದೃಷ್ಟಿಕೋನ. ಯಾಕೆಂದ್ರೆ ನಾವು MA BEd ಮಾಡಿರ್ಬೋದು, ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಇರ್ಬೋದು, ಆದ್ರೂ ಕೂಡ ಜನಗಳಿಗೆ ಒಂದು ಏನೊಂದು ಇನ್ಸೂರೆನ್ಸ್ ಒಂದು ಫೀಲ್ಡ್ ಅಲ್ಲಿ ಅವ್ರಿಗೆ ಒಂದು ಒಳ್ಳೇದಾಗುತ್ತೆ ಸರ್ ಮುಖ್ಯವಾಗಿ. ಯಾಕೆಂದ್ರೆ ಇನ್ಶೂರೆನ್ಸ್ ಮಾಡಿಸೋದ್ರಿಂದ ಜನಗಳ ಉಪಯೋಗ ಇದೆ. ಇನ್ನೊಂದು ಏನು ಅಂತ ಹೇಳಿದ್ರೆ ನಮಗೂ ಕೂಡ ಇನ್ಸೂರೆನ್ಸ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ಜೀವನಕ್ಕೆ ಏನು ತೊಂದರೆ ಇಲ್ಲ. ಸೊ ಜೀವನಕ್ಕೂ ಆರಾಮ್ಸಾಗಿ ನಾವು ಜೀವನ ನಡೆಸ್ಕೊಂಡು ಹೋಗ್ಬೋದು. ಅದ್ರ ಜೊತೆಗೆ ಸೊ ನನ್ನ ಒಂದು ಇಂಡಿಯಾ ಫಸ್ಟ್ ಲೈಫ್ ಇನ್ಸೂರೆನ್ಸ್ ಅಂತ ಹೇಳಿ ಸರ್. ಫಸ್ಟ್ ಅಂದ್ರೆ ಇನ್ಶೂರೆನ್ಸ್ ನೇಮ್ ಏನಂದ್ರೆ ಇಂಡಿಯಾ ಫಸ್ಟ್ ಲೈಫ್ ಇನ್ಸೂರೆನ್ಸ್. ಇಂಡಿಯಾ ಫಸ್ಟ್ ಲೈಫ್ ಇನ್ಶೂರೆನ್ಸ್ ಅಂತ. ಸೊ ಇದರ ಒಂದು ಇನ್ಸೂರೆನ್ಸ್ ಯಾವ ಒಂದು ಬ್ಯಾಂಕ್ ಇಂದ ಇದಾಗುತ್ತೆ ಅಂತ ಸರ್, ಬ್ಯಾಂಕ್ ಆಫ್ ಬರೋಡಾ ಸರ್ ಟೈಅಪ್ ಆಗಿರೋದು. ಅಂದ್ರೆ ಬ್ಯಾಂಕ್ ಆಫ್ ಬರೋಡಾ ಅನ್ನುವಂತಹ ಒಂದು ಬ್ಯಾಂಕ್ ಏನಿದೆ ಅದು ಪ್ರಮೋಟ್ ಮಾಡಿರುವಂತದ್ದು ಪ್ರಮೋಟೆಡ್. ಸೊ ಬ್ಯಾಂಕ್ ಆಫ್ ಬರೋಡಾ ಪ್ರಮೋಟೆಡ್ ಇಂಡಿಯಾ ಫಸ್ಟ್ ಲೈಫ್ ಇನ್ಸೂರೆನ್ಸ್ ಅಂತ ಸರ್. ತುಂಬಾ ಚೆನ್ನಾಗಿದೆ. ಹಾ ಸರ್, ಇಂಡಿಯಾ ಫಸ್ಟ್ ಲೈಫ್ ಇನ್ಸೂರೆನ್ಸ್ ಅಂತ ಸರ್. ಹಾ ಸರ್, ಇಂಡಿಯಾ ಫಸ್ಟ್ ಲೈಫ್ ಅಂತ ಇದು ಒಂದು ಪ್ರಮೋಟೆಡ್. ಇದು ಪ್ರಮೋಟ್ ಮಾಡಿರುವಂತದ್ದು ಯಾವ್ದಂದ್ರೆ ಬ್ಯಾಂಕ್ ಆಫ್ ಬರೋಡಾ. ಈ ಬ್ಯಾಂಕ್ ಆಫ್ ಬರೋಡಾ ಅನ್ನುವಂಥದ್ದು ಏನಿದೆ 1908ರಲ್ಲಿ ಸ್ಟಾರ್ಟ್ ಆಗಿರುವಂತಹ ಒಂದು ಅತ್ಯುನ್ನತವಾದಂತಹ ಒಂದು ಬ್ಯಾಂಕ್. ಸೊ ಇದು ಇಂಡಿಯಾದಲ್ಲೇ ಟಾಪ್ 2 ಅಲ್ಲಿ ಇರುವಂತಹ ಒಂದು ಬ್ಯಾಂಕ್. ಸೊ ಈ ಒಂದು ಬ್ಯಾಂಕ್ ಪ್ರಮೋಟ್ ಮಾಡಿರುವಂತದ್ದು ಇಂಡಿಯಾ ಫಸ್ಟ್ ಲೈಫ್ ಇನ್ಸೂರೆನ್ಸ್ ಅಂತ. ತುಂಬಾ ಚೆನ್ನಾಗಿದೆ. ಸೊ ಅತಿ ಹೆಚ್ಚು ಜನ ಇವತ್ತು LIC ಗಿಂತನೂ ಕೂಡ ಒಂದು ಒಳ್ಳೆ ಪ್ಲಾನ್ಗಳನ್ನ ಜನ ಹುಡುಕ್ತಾ ಇದ್ದಾರೆ. LIC ಇವತ್ತು ಸಾಮಾನ್ಯವಾಗಿ ಜನ ಮಾಡಿಸ್ತಾ ಇರ್ತಾರೆ. ಸೊ LIC ಗಿಂತ ಒಂದು ಒಳ್ಳೆ ಯಾವ್ದಾದ್ರು ಪ್ಲಾನ್ ಬೇಕು ನಮ್ಗೆ ಅಂತ ಹೇಳಿ ನಿರೀಕ್ಷೆಯನ್ನ ಮಾಡುವಂತ ಸಂದರ್ಭದಲ್ಲಿ ಸೊ ಇಂಡಿಯಾ ಫಸ್ಟ್ ಲೈಫ್ ಇನ್ಸೂರೆನ್ಸ್ ನ ಹೆಚ್ಚು ಜನ ಇವತ್ತು ಸಜೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪ್ಲಾನ್ ಸರ್ ಈಗ ಮಿನಿಮಮ್ ಮ್ಯಾಕ್ಸಿಮಮ್ ಆಮೇಲೆ ಮಾತಾಡುವ ಸ್ನೇಹಿತರೆ, ಮಿನಿಮಮ್ ಎಷ್ಟು ಅಮೌಂಟ್ ಇದೆ ಸರ್? ಸರ್ ಮಿನಿಮಮ್ ಇದು 25,000 ಇದೆ ಇದು. ಸೊ ಮ್ಯಾಕ್ಸಿಮಮ್ ಎಷ್ಟು ಅಮೌಂಟ್ ಬೇಕಾದ್ರೂ ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟಾದ್ರೂ ಇರುತ್ತೆ, ಅದಕ್ಕೆ ಅನ್ಕೌಂಟಬಲ್ ಸರ್. ಓಕೆ ಸ್ನೇಹಿತರೆ, ನೀವು ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಅಂದ್ರೆ ಮಿನಿಮಮ್ 25,000 ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ವರ್ಷಕ್ಕೆ ಇರುತ್ತೆ ಇದು. ಸರ್ ಹೇಗೆ ಅದು ಕಟ್ಟೋದು ಹೇಗೆ? 3 ತಿಂಗಳು 6 ತಿಂಗಳು ಸರ್ ಇದು ಮಂತ್ಲಿ ಬೇಕಾದ್ರೂ ಪೇ ಮಾಡ್ಕೋಬಹುದು, ಅಥವಾ 3 ಮಂತ್ಸ್ ಒಂದ್ಸಲ ಬೇಕಾದ್ರೂ ಪೇ ಮಾಡಬಹುದು, ಅಥವಾ 6 ಮಂತ್ಸ್ ಒಂದ್ಸಲ ಬೇಕಾದ್ರೂ ಪೇ ಮಾಡಬಹುದು, ಅಥವಾ 1 ಇಯರ್ ಬೇಕಾದ್ರೂ ಮಾಡಬಹುದು. ತಮ್ಮದು ID ಕಾರ್ಡ್ ಸರ್ ನೋಡ್ಬೋದಾ? ಹಾ ಸರ್. ಅಲ್ಲ, ನಮ್ಮ ಸ್ನೇಹಿತರು ತೋರ್ಸೋಣ ಅಂತ ಹೇಳಿ ಸ್ವಲ್ಪ ಅದು. ಸ್ನೇಹಿತರೆ, ಇವರು ಸರ್ ತಾವು ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದಾರೆ ಸರ್ ಅದರಲ್ಲಿ? ಸರ್ ನಾನೀಗ 8 ಮಂತ್ಸ್ ಆಯ್ತು. 8 ಮಂತ್ಸ್ ಇಂದ ಈ ಒಂದು ಇನ್ಸೂರೆನ್ಸ್ ಇದ್ರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಸರ್. ಸೊ ಒಳ್ಳೆ ರೆಸ್ಪಾನ್ಸ್ ಇದೆ. ನೋಡಿ ಸ್ನೇಹಿತರೆ, ಇಲ್ಲಿ ಏನ್ ಬರ್ತಿದ್ದಾರೆ, ಕುಮಾರ್ ನಾಯಕ ಫೈನಾನ್ಷಿಯಲ್ ಪ್ಲಾನಿಂಗ್ ಅಡ್ವೈಸರ್ ಅಂತ ಹೇಳಿ ಅಡ್ವೈಸರ್ ಕೋಡ್ ಇದೆ. ಸೊ ಅವ್ರೀಗ ಇಂಡಿಯಾ ಫಸ್ಟ್ ಲೈಫ್ ಅನ್ನೋಂಥ ಒಂದು ಇನ್ಶೂರೆನ್ಸ್ ಕಂಪನಿ ವರ್ಕ್ ಮಾಡ್ತಾ ಇದ್ದಾರೆ. ಜೊತೆಲಿ ಇದು ಟೈಅಪ್ ಆಗಿರೋದು ಬ್ಯಾಂಕ್ ಆಫ್ ಬರೋಡಾ, ಅದು ಕೂಡ ಮೆನ್ಷನ್ ಆಗಿದೆ ಸರ್. ತಗೊಳ್ಳಿ, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಈಗ ನಾವು ಬಾಂಡ್ ಅಂದರೆ ಬಾಂಡ್ ಯಾವ ರೀತಿ ಬರುತ್ತೆ ನಮ್ಮ ಅಂತ, ಈಗ ನಮ್ಮ ಚಾನಲ್ ಕಡೆಯಿಂದ ಒಂದಷ್ಟು ಜನ ಬರ್ಬೋದು, ಅವ್ರಿಗೆ ನೀವು ಯಾವ ರೀತಿ ಬಾಂಡ್ ಕೊಡ್ತೀರಾ ಸರ್? ಬಾಂಡ್ ಅದು ತುಂಬಾ ಚೆನ್ನಾಗಿದೆ. ಸೊ ನಮ್ಮ ರೀತಿಯ ಒಂದು ಬಾಂಡ್ ಇಡೀ ಒಂದು ಯಾವುದೇ ಒಂದು ಇನ್ಸೂರೆನ್ಸ್ ಅಲ್ಲಿ ಕೂಡ ಇರಲ್ಲ. ಆ ರೀತಿಯ ಒಂದು ಒಳ್ಳೆ ಅತ್ಯುತ್ತಮವಾದಂತಹ ಒಂದು ಬಾಂಡ್ ನಮ್ಮಲ್ಲಿ ಸಿಗುತ್ತೆ. ಸೊ ಇದರಲ್ಲಿ ಎಲ್ಲ ಪ್ರತಿಯೊಂದು ಕೂಡ ಡೀಟೇಲ್ಸ್ ಸಿಗುತ್ತೆ. ಸೊ ಇನ್ಸೂರೆನ್ಸ್ ಮಾಡಿಸಿದ ಏಜೆಂಟ್ ಅಡ್ರೆಸ್ ಇಂದ ಹಿಡಿದು ಸೊ ಅವರ ಒಂದು ಡೀಟೇಲ್ಸ್, ಸೊ ಜೊತೆಗೆ ಒಂದು ಆಫೀಸ್ ನ ಒಂದು ನೇಮ್ ಮೆನ್ಷನ್ ಆಗಿರುತ್ತೆ, ಆಫೀಸ್ ನೇಮ್, ಎಲ್ಲಿ ಒಂದು ಬ್ರಾಂಚ್, ಪ್ರತಿಯೊಂದು ಡೀಟೇಲ್ಸ್ ಕೂಡ ಮೆನ್ಷನ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ
ಆ ಒಂದು ಬೆನಿಫಿಟ್ ರಿಜಿಸ್ಟ್ರೇಷನ್ ಏನಿದೆ, ಸೊ ಈಗ ಬೆನಿಫಿಟ್ ಅನ್ನುವಂಥದ್ದು ಬಹಳ ಮುಖ್ಯ. ಇನ್ಸೂರೆನ್ಸ್ ಅಂದ್ರೆ ಬೆನಿಫಿಟ್ ಅನ್ನುವಂಥದ್ದು ಬಹಳ ಮುಖ್ಯ ಇರುತ್ತೆ. ಸೊ ಆ ಒಂದು ಬೆನಿಫಿಟ್ ಏನಿರುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ತುಂಬಾ ಡೀಟೇಲ್ಸ್ ಆಗಿ ಕೊಟ್ಟಿರ್ತಾರೆ ಬೆನಿಫಿಟ್. ಸೊ ಪ್ರತಿ ವರ್ಷ ನಾವು ಎಷ್ಟು ಪೇ ಮಾಡ್ತೀವಿ ಅದರ ಒಂದು ಡೀಟೇಲ್ಸ್ ಇರುತ್ತೆ. ಸೊ ಎಷ್ಟು ವರ್ಷಕ್ಕೆ ನಮ್ಗೆ ಅಮೌಂಟ್ ಬರುತ್ತೆ ಅನ್ನೋದು ಕೂಡ ಇದು ಮೆನ್ಷನ್ ಆಗಿರುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪಾಲಿಸಿ ಟರ್ಮ್ ಅನ್ನುವಂಥದ್ದು 15 ವರ್ಷ ಇದೆ. ಸೊ ಪ್ರೀಮಿಯಂ ಪೇಯಿಂಗ್ ಟರ್ಮ್ 12 ವರ್ಷ ಇದೆ. ಸೊ ಇದು ಒಂದು 50,000 ಅನ್ನುವ 50,000 ಬಾಂಡ್ ಸರ್, ಇದು 50,000 ಬಾಂಡ್. ಸೊ ಇದು ಲಾಂಗ್ ಗ್ಯಾರಂಟಿಡ್ ಇನ್ಕಮ್ ಪ್ಲಾನ್ ಅಂತ ಹೇಳಿ. ಸೊ ತುಂಬಾ ಚೆನ್ನಾಗಿರುವಂತಹ ಒಂದು ಪ್ಲಾನ್. ಅದೇ ರೀತಿ ಇನ್ನೊಂದು ಪ್ಲಾನ್ ಇದೆ. ಸೊ ಇದರಲ್ಲಿ ತುಂಬಾ ತರ ಪ್ಲಾನ್ ಇದಾವೆ ಸರ್. ತುಂಬಾ ತರ ಪ್ಲಾನ್ ಇದಾವೆ. ಅದರಲ್ಲಿ ತುಂಬಾ ಚೆನ್ನಾಗಿರುವಂತದ್ದು ಅಂದ್ರೆ ಸ್ಮಾರ್ಟ್ ಪೇ ಪ್ಲಾನ್. ಈ ಒಂದು ಸ್ಮಾರ್ಟ್ ಪೇ ಪ್ಲಾನ್ ಏನಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಇವತ್ತು ಎಷ್ಟು ಜನ ಸಜೆಸ್ಟ್ ಮಾಡ್ತಾ ಇರುವಂತದ್ದು ಈ ಒಂದು ಸ್ಮಾರ್ಟ್ ಪೇ ಪ್ಲಾನ್. ಈ ಒಂದು ಪ್ಲಾನ್ ಅನ್ನುವಂಥದ್ದು ಮಿನಿಮಮ್ 25,000 ಇಂದ ಇರುತ್ತೆ. ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ಇದರಲ್ಲಿ ಮಾಡಿಸ್ಬೋದು. ಸೊ ತುಂಬಾ ಚೆನ್ನಾಗಿದೆ. ಇಲ್ಲಿ ಕೇವಲ ಇವರೊಂದು ಪ್ಲಾನ್ ಮಾಡಿಸಿದ್ದಾರೆ ಈ ಬಾಂಡ್ ಅಲ್ಲಿ 25,000 ಇದು ಸರ್ ಅಂದ್ರೆ ಬೇರೆಯವರು ಮಾಡಿಸಿರೋ ಬಾಂಡ್ ಇದು. ಬೇರೆಯವ್ರ ಬಾಂಡ್ ಇದು. ಸೊ ಬೇರೆಯವ್ರ ಬಾಂಡ್ ಅನ್ನ ಸೊ ನಾನು ಅಂದ್ರೆ ನಮ್ಮ ರಿಲೇಟಿವ್ಸ್ ಬಾಂಡ್ ಆಗಿರೋದ್ರಿಂದ ನಾನು ಅದ್ರ ಇಟ್ಕೊಂಡಿದ್ದೀನಿ. ಅಂದ್ರೆ ಈಗ ಸ್ನೇಹಿತರೆ, ನಾನು ಕೆಲವೊಂದು ವಿಚಾರಗಳನ್ನ ನಾನು ಡೈರೆಕ್ಟ್ ಆಗಿ ತೋರಿಸ್ಬೇಕು ಸರ್, ನೀವು ತೋರಿಸ್ಬಿಟ್ಟು ನನಗೆ ಚಾನಲ್ಗೆ ಇಂಟರ್ವ್ಯೂ ಕೊಡಬೇಕು ಅಂತಂದಾಗ ಅವರು ಕೆಲವೊಂದು ಬಾಂಡ್ಗಳನ್ನ ತಗೊಂಡು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಮ ಬಾಂಡ್ಗಳು ಅಂದ್ರೆ ಗೊತ್ತಿದೆ, ಅದು ಬಹಳ ಸೇಫ್ ಆಗಿ ಇಟ್ಕೊಳ್ಬೇಕು. ಹೌದು ಸರ್. ಸೊ ನಮ್ಮ ರಿಲೇಟಿವ್ಸ್ ಆಗಿರೋದ್ರಿಂದ ಸೊ ನಾನು ನಿಮಗೆ ಕೇಳಿದ ಸಂದರ್ಭದಲ್ಲಿ ಇರ್ಲಿ ಯಾಕಂದ್ರೆ ತೋರಿಸಿದ್ರೆ ನನಗೆ ಯಾಕಂದ್ರೆ ಸರ್ ಎಲ್ಲದಕ್ಕೂ ನನಗೆ ಕ್ಲಾರಿಟಿ ಬೇಕು. ಎಸ್ ಸರ್, ಯಾಕಂದ್ರೆ ನೈಜತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಅದನ್ನ ಡೈರೆಕ್ಟ್ ಹೇಗಿದೆ ಅದನ್ನ ಆ ರೀತಿಯಾಗಿ ತೋರಿಸೋದ್ರಿಂದ ನಮಗೂ ಕೂಡ ಆದ್ರೆ ಅವ್ರಿಗೆ ಬಹಳ ಒಂದು ಅನುಕೂಲ ಆಗುತ್ತೆ, ಜನಗಳಿಗೆ ಬಹಳ ಅನುಕೂಲ ಆಗೋದು ಬಹಳ ಮುಖ್ಯ ಆಗುತ್ತೆ. ಸೊ ಇದರಲ್ಲಿ ಮಿನಿಮಮ್ 25,000 ಮಾಡಿಸಿದ್ದಾರೆ ಬಾಂಡು. ಇವರು ಡೀಟೇಲ್ಸ್ ಬೆನಿಫಿಟ್ ರಿಜಿಸ್ಟ್ರೇಷನ್ ಏನಿದೆ, ಇವರು ಮಿನಿಮಮ್ ಅಮೌಂಟ್ ಅಂತ ಹೇಳಿದ್ರು, ಮೆಚುರಿಟಿ ಅಮೌಂಟ್ ಎಷ್ಟು ಸಿಗುತ್ತೆ, ಅದ್ರ ಜೊತೆಗೆ ಡೆತ್ ಬೆನಿಫಿಟ್ ಏನು ಸಿಗುತ್ತೆ, ಎಲ್ಲ ಪ್ರತಿಯೊಂದು ಕೂಡ ಇದರಲ್ಲಿ ಮೆನ್ಷನ್ ಆಗಿದೆ. ಸರ್ ಈಗ ಇದ್ರ ಬಗ್ಗೆ ಸ್ನೇಹಿತರೆ ನಾನು ಇನ್ನೂ ಕ್ಲೀನಾಗಿ ನೀಟಾಗಿ ವಿಡಿಯೋ ಮಾಡಿ ಶನಿವಾರ ನಿಮಗೆ ಡೈರೆಕ್ಟ್ ಲೈವನ್ನ ಕೊಡ್ತೀನಿ. ಸರ್ ಈಗ ನಮ್ಮ ಚಾನಲ್ ಕಡೆಯಿಂದ ಬಂದರೆ ಸರ್, ಈಗ ನಮ್ಮ ಚಾನಲ್ ನ್ಯಾಚುರಲ್ ಶಬರಿ ಜೀವ ಚಾನಲ್ ಕಡೆಯಿಂದ ಬಂದರೆ ಅವ್ರಿಗೆ ಏನಾದ್ರು ಆಫರ್ ಇದೆಯಾ ನಿಮ್ಮಲ್ಲಿ? ಸರ್ ಆಫರ್ ಅಂದ್ರೆ ಈಗ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ GST ಇಲ್ಲ ಸರ್. ಸೊ ಈ ಒಂದು 0% GST ಅಲ್ಲಿ ನಾವು ಇನ್ಶೂರೆನ್ಸ್ ನ ಮಾಡಿಸ್ಕೊಡ್ತೀವಿ. ₹1 ಯಾವುದೇ ರೀತಿ ಅಮೌಂಟ್ ಅನ್ನು ನಾವು ಕಲೆಕ್ಟ್ ಮಾಡ್ಕೊಳ್ಳಲ್ಲ. ಇದು 0% GST ಇರುತ್ತೆ. ಸೊ ಅದ್ರ ಜೊತೆಗೆ ಯಾವುದೇ ಒಂದು ಎಕ್ಸ್ಟ್ರಾ ಚಾರ್ಜಸ್ ಇರಲ್ಲ. ಎಕ್ಸ್ಟ್ರಾ ಚಾರ್ಜಸ್ ಯಾವುದೂ ಇರಲ್ಲ. ಸೊ ನಿಮ್ಮ ಇನ್ಶೂರೆನ್ಸ್ ಅಮೌಂಟ್ ಎಷ್ಟಿರುತ್ತೆ ಅಂತಂದ್ರೆ ಅಷ್ಟೇ. ಸೊ 25,000 ಅಮೌಂಟ್ ಅನ್ನು ನಾವು ಮಾಡ್ತಾ ಇದೀವಿ ಅಂದ್ರೆ 25,000 ಅಷ್ಟೇ ಅಮೌಂಟ್ ನ ಕಲೆಕ್ಟ್ ಮಾಡ್ತೀವಿ. ಯಾವುದೇ ರೀತಿ ಎಕ್ಸ್ಟ್ರಾ ಅಮೌಂಟ್ ಅನ್ನು ನಾವು ಕುಮಾರ್ ಸರ್ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಆಕ್ಚುಲಿ ನೋಡಿ, ಇಲ್ಲಿ GST ಬಂದು ನಾನೇ ನೋಡಿದ್ದೀನಿ, GST ಬಂದು 2.25 ಇದೆ. ಅದು 0ದಲ್ಲಿ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನನ್ನ ಚಾನಲ್ ಕಡೆಯಿಂದ ಯಾರೇ ತಾವು ಇನ್ಶೂರೆನ್ಸ್ ಯಾರನ್ನ ಹಾಕಬೇಕು ಅಂತ ಏನಾರ ಇಂಟ್ರೆಸ್ಟ್ ತೋರಿಸಿದ್ರೆ ಅವ್ರ ನಂಬರನ್ನು ನಾನು ಹಾಕಿರ್ತೀನಿ. ದಯಮಾಡಿ ಅವ್ರನ್ನ ಫಾಲೋ ಅಪ್ ಮಾಡಿ. ಮತ್ತು ನಿಮಗೆ ಶನಿವಾರ ನಾನು ವಿತ್ ಲೈವಲ್ಲಿ ಅವ್ರದ್ದು ಇಂಟರ್ವ್ಯೂವನ್ನು ತೊಗೊಳ್ತೀನಿ. ಸರ್ ತಾವು ಶನಿವಾರ ಇಂಟರ್ವ್ಯೂ ಕೊಡ್ಬೋದಾ? ಓಕೆ, ಥ್ಯಾಂಕ್ ಯು ಸೊ ಮಚ್ ಸ್ನೇಹಿತರೆ. ಮತ್ತೆ ಸಿಗುವ ಶನಿವಾರ ನಿಮಗೆ ಲೈವಲ್ಲಿ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.